ಐಪಿಎಲ್ 2025 ಬುಮ್ರಾ ಸ್ಯಾಂಟ್ನರ್ ಬಿರುಗಾಳಿ ದಾಳಿಗೆ ಡೆಲ್ಲಿ ಉಡೀಸ್ ದಾಖಲೆಯ 11ನೇ ಬಾರಿಗೆ ಪ್ಲೇ ಆಫ್ ಪ್ರವೇಶಿಸಿದ ಮುಂಬೈ. ಪ್ಲೇ ಆಫ್ ನಿರ್ಧರಿಸುವ ವರ್ಚುವಲ್ ನಾಕೌಟ್ ಎಂದೇ ಬಿಂಬಿತವಾಗಿದ್ದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಉತ್ತಮ ಆಲ್ರೌಂಡರ್ ಪ್ರದರ್ಶನ ತೋರಿ ಗೆಲುವು ಸಾಧಿಸಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 180 ರನ್ ಗಳಿಸಿತ್ತು. 181 ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಯಾವುದೇ ಪ್ರತಿರೋಧ ತೋರದೆ 59 ರನ್ಗಳಿಂದ ಸೋಲೊಪ್ಪಿಕೊಂಡಿತು. ಈ ಸೋಲಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಇತ್ತ ಸುಲಭ ಜಯ ಸಾಧಿಸಿದ ಮುಂಬೈ ಇಂಡಿಯನ್ಸ್ 4ನೇ ತಂಡವಾಗಿ ಪ್ಲೇ ಆಫ್ ಪ್ರವೇಶಿಸಿತು. ಡೆಲ್ಲಿ ಇನ್ನಿಂಗ್ಸ್ ಆರಂಭಿಕ ಆಘಾತ ಮತ್ತು ಕುಸಿತ. 181 ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಪವರ್ ಪ್ಲೇ ಮುಗಿಯುವುದರೊಳಗೆ ಆರಂಭಿಕರಾದ ಫಾಫ್ ಡು ಪ್ಲೆಸಿಸ್ 6, ಕೆಎಲ್ ರಾಹುಲ್ 11 ಹಾಗೂ ಅಭಿಷೇಕ್ ಪೋರೆಲ್ ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿತು. 4ನೇ ವಿಕೆಟ್ಗೆ ವಿಪ್ರಜ್ ನಿಗಮ್ ಹಾಗೂ ಸಮೀರ್ ರಿಜ್ವಿ 28 ರನ್ಗಳ ಜೊತೆಯಾಟ ನೀಡಿದರು. ವಿಪ್ರಜ್ 11 ಎಸೆತಗಳಲ್ಲಿ 3 ಬೌಂಡರಿ, 1 ಸಿಕ್ಸರ್ ಸಹಿತ 20 ರನ್ ಗಳಿಸಿ ಸ್ಯಾಂಟ್ನರ್ ಬೌಲಿಂಗ್ನಲ್ಲಿ ಔಟ್ ಆದರು. ನಂತರ ಬಂದ ಟ್ರಿಸ್ಟಾನ್ ಸ್ಟಬ್ಸ್ ಕೇವಲ 2 ರನ್ ಗಳಿಸಿ ಬುಮ್ರಾ ಬೌಲಿಂಗ್ನಲ್ಲಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ದರು. ಈ ವಿಕೆಟ್ನೊಂದಿಗೆ ಡೆಲ್ಲಿ ತಂಡದ ಗೆಲುವಿನ ಆಸೆ ಕಮರಿತು. ರಿಜ್ವಿ ಹಾಗೂ ಅಶುತೋಷ್ ಶರ್ಮಾ 6ನೇ ವಿಕೆಟ್ಗೆ 30 ಎಸೆತಗಳಲ್ಲಿ 38 ರನ್ಗಳ ಜೊತೆಯಾಟ ನೀಡಿ ಚೇತರಿಕೆ ಪ್ರಯತ್ನ ಮಾಡಿದರಾದರೂ ಅವರ ಆಟ ಹೆಚ್ಚು ಸಮಯ ನಡೆಯಲಿಲ್ಲ. ಸ್ಯಾಂಟ್ನರ್ ಒಂದೇ ಓವರ್ನಲ್ಲಿ ಇಬ್ಬರನ್ನ ಔಟ್ ಮಾಡು ಮೂಲಕ ಡೆಲ್ಲಿಯ ಪ್ಲೇ ಆಫ್ ಕನಸನ್ನ ನುಚ್ಚು-ನೂರು ಮಾಡಿದರು. ರಿಜ್ವಿ 35 ಎಸೆತಗಳಲ್ಲಿ 6 ಬೌಂಡರಿ, 1 ಸಿಕ್ಸರ್ ಸಹಿತ 39 ರನ್ ಗಳಿಸಿದರೆ ಅಶುತೋಷ್ ಶರ್ಮಾ 16 ಎಸೆತಗಳಲ್ಲಿ 18 ರನ್ ಗಳಿಸಿದರು. ನಂತರ ಬಂದಂತಹ ಬಾಲಂಗೋಚಿಗಳು ಮುಂಬೈ ಬೌಲರ್ಗಳನ್ನ ಎದುರಿಸಲು ಸಾಧ್ಯವಾಗಲಿಲ್ಲ. ಮಾಧವ್ ತಿವಾರಿ 3, ಕುಲ್ದೀಪ್ ಯಾದವ್ 7, ಮುಸ್ತಾಫಿಜುರ್ ರೆಹಮಾನ್ 0 ಬಂದಷ್ಟೇ ವೇಗವಾಗಿ ಮರಳಿದರು. ದುಷ್ಮಂತ ಚಮೀರಾ ಅಜಯ 8 ರನ್ ಗಳಿಸಿದರು. ಮುಂಬೈ ಬೌಲಿಂಗ್ ಮಿಂಚಿದ ಬುಮ್ರಾ ಸ್ಯಾಂಟ್ನರ್. ಮುಂಬೈ ಇಂಡಿಯನ್ಸ್ ಪರ ಜಸ್ಪ್ರೀತ್ ಬುಮ್ರಾ 12ಕ್ಕೆ 3, ಮಿಚೆಲ್ ಸ್ಯಾಂಟ್ನರ್ 11ಕ್ಕೆ 3 ವಿಕೆಟ್ ಪಡೆದು ಗೆಲುವಿನ ರೂವಾರಿಯಾದರು. ದೀಪಕ್ ಚಾಹರ್ 22ಕ್ಕೆ 1, ಟ್ರೆಂಟ್ ಬೌಲ್ಟ್ 29ಕ್ಕೆ 1, ವಿಲ್ ಜಾಕ್ಸ್ 16ಕ್ಕೆ 1, ಕರಣ್ ಶರ್ಮಾ 31ಕ್ಕೆ 1 ವಿಕೆಟ್ ಪಡೆದರು. ಮುಂಬೈ ಇನ್ನಿಂಗ್ಸ್ ತಿಲಕ್, ಸೂರ್ಯಕುಮಾರ್ ಉಪಯುಕ್ತ ಜೊತೆಯಾಟ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ 5 ಬಾರಿಯ ಚಾಂಪಿಯನ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 180 ರನ್ ಗಳಿಸಿತ್ತು. ಇನ್ನಿಂಗ್ಸ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ 3ನೇ ಓವರ್ನಲ್ಲಿ ರೋಹಿತ್ ಶರ್ಮಾ ಮೊದಲ ಆಘಾತ ಅನುಭವಿಸಿತು. ನಿರ್ಣಾಯಕ ಪಂದ್ಯದಲ್ಲಿ ಹಿಟ್ಮ್ಯಾನ್ 5 ಎಸೆತಗಳಲ್ಲಿ 5 ರನ್ ಗಳಿಸಿ ಮುಸ್ತಾಫಿಜುರ್ ರೆಹಮಾನ್ ಎಸೆದ 3ನೇ ಓವರ್ನ 2ನೇ ಎಸೆತದಲ್ಲಿ ಅಭಿಷೇಕ್ ಪೊರೆಲ್ ರೋಹಿತ್ಗೆ ಕ್ಯಾಚ್ ನೀಡಿದರು. ಉತ್ತಮ ಫಾರ್ಮ್ನಲ್ಲಿದ್ದ ವಿಲ್ ಜಾಕ್ಸ್ಗೆ ಇಂದು ದೊಡ್ಡ ಇನ್ನಿಂಗ್ಸ್ ಆಡಲು ವಿಫಲರಾದರು. ಅವರು 13 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 1 ಸಿಕ್ಸರ್ ಒಳಗೊಂಡ 21 ರನ್ ಗಳಿಸಿ 6ನೇ ಓವರ್ನ 3ನೇ ಎಸೆತದಲ್ಲಿ ಮುಖೇಶ್ ಕುಮಾರ್ ಎಸೆದ ಪಂದ್ಯದಲ್ಲಿ ನಿಗಮ್ಗೆ ಕ್ಯಾಚ್ ನೀಡಿ ಔಟ್ ಆದರು. ರಯಾನ್ ರಿಕಲ್ಟನ್ ರೂಪದಲ್ಲಿ ಮುಂಬೈ 3ನೇ ವಿಕೆಟ್ ಕಳೆದುಕೊಂಡಿತು. ಆರಂಭಿಕ ಆಟಗಾರನಾಗಿ ಬ್ಯಾಟಿಂಗ್ ಆರಂಭಿಸಿದ ಅವರು 18 ಎಸೆತಗಳಲ್ಲಿ 2 ಸಿಕ್ಸರ್ಗಳ ಸಹಾಯದಿಂದ 22 ರನ್ ಗಳಿಸಿದರು. ಅವರು 7ನೇ ಓವರ್ನಲ್ಲಿ ಕುಲದೀಪ್ ಯಾದವ್ ಬೌಲಿಂಗ್ನಲ್ಲಿ ತಿವಾರಿಗೆ ಕ್ಯಾಚ್ ನೀಡಿ ಔಟ್ ಆದರು. 58ಕ್ಕೆ 3 ವಿಕೆಟ್ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಒಂದಾದ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಜೊತೆ ಸೇರಿ 4ನೇ ವಿಕೆಟ್ಗೆ 49 ಎಸೆತಗಳಲ್ಲಿ 55 ರನ್ಗಳ ಜೊತೆಯಾಟ ನೀಡಿ ಚೇತರಿಕೆ ನೀಡಿದರು. ಆದರೆ ತಿಲಕ್ ವರ್ಮಾ 27 ಎಸೆತಗಳಲ್ಲಿ ತಲಾ 1 ಬೌಂಡರಿ, ಸಿಕ್ಸರ್ ಸಹಿತ 27 ರನ್ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 6 ಎಸೆತಗಳಲ್ಲಿ 3 ರನ್ ಗಳಿಸಿ ಔಟ್ ಆದರು.